ನಾವು ಈ 5 ವರ್ಷಗಳ ಒಂದು ಜರ್ನಿ ಬಗ್ಗೆ ಮಾತಾಡಿದ್ವಿ. ಪ್ರತಿಯೊಬ್ಬರು ಅವರ ಒಂದು ಭಾವನೆಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ರು, ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ರು. ತುಂಬ ಪಾಸಿಟಿವ್ ಒಂದು ಒಳ್ಳೆಯ ಸಭೆ ಆಗಿತ್ತು. ಬಹುತೇಕ ಬಿಜೆಪಿನೇ ಟಿಕೆಟ್ ಪಡೆದಾಗಿಂತ ಪಕ್ಷದ ಸ್ಪರ್ಧೆ ಮಾಡಿ ಅನ್ನುವಂಥದ್ದು ಅಲ್ಲ, ಖಂಡಿತ ಅವರು ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ ನೀವು ಬಿ ಜೆ ಪಿಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲಾದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಆದರೆ ಎಲ್ಲರೂ ಹೇಳಿದಿಷ್ಟೇ, ನೀವು ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನು ಮಾತ್ರ ಬಿಡಬಾರ್ದು. ಸಾಕಷ್ಟು ಡೌಟ್ ಇದೆ ಮೇಡಮ್, ಟಿಕೆಟ್ ಸಿಗುತ್ತೋ ಇಲ್ಲೋ ಮೇಡಮ್, ಏನು ಮಾಡ್ತಾರೆ? ಅಲ್ಲ, ಡೌಟ್ ನಿಮ್ಮಲ್ಲಿದೆ, ನನಗೆ ಅಲ್ಲ. ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ, ಹೇಳ್ತೀನಿ ಯಾವ ಕಾರಣಕ್ಕೆ ಅಂದರೆ, ಅವರು ಲಾಸ್ಟ್ ಎಲೆಕ್ಷನಿಂದನೂ ನನ್ನನ್ನು ಸಪೋರ್ಟ್ ಮಾಡಿದವ್ರೆ. ನಾನು ಈ 5 ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ, ಬೇರೆ ಬೇರೆ ಇಶ್ಯೂಸು, ವೋಟಿಂಗು, ಬಿಲ್ಲುಗಳ ವಿಷಯದಲ್ಲಿ ಬಂದರೆ ನಾನು 100% ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀನಿ. ನಾವು ಈ 5 ವರ್ಷಗಳ ಒಂದು ಜರ್ನಿ ಬಗ್ಗೆ ಮಾತಾಡಿದ್ವಿ. ಪ್ರತಿಯೊಬ್ಬರು ಅವರ ಒಂದು ಭಾವನೆಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ರು, ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ರು. ತುಂಬ ಪಾಸಿಟಿವ್ ಒಂದು ಒಳ್ಳೆಯ ಸಭೆ ಆಗಿತ್ತು. ಬಹುತೇಕ ಬಿಜೆಪಿನೇ ಟಿಕೆಟ್ ಪಡೆದಾಗಿಂತ ಪಕ್ಷದ ಸ್ಪರ್ಧೆ ಮಾಡಿ ಅನ್ನುವಂಥದ್ದು ಅಲ್ಲ, ಖಂಡಿತ ಅವರು ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ ನೀವು ಬಿ ಜೆ ಪಿಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲಾದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಆದರೆ ಎಲ್ಲರೂ ಹೇಳಿದಿಷ್ಟೇ, ನೀವು ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನು ಮಾತ್ರ ಬಿಡಬಾರ್ದು. ಸಾಕಷ್ಟು ಡೌಟ್ ಇದೆ ಮೇಡಮ್, ಟಿಕೆಟ್ ಸಿಗುತ್ತೋ ಇಲ್ಲೋ ಮೇಡಮ್, ಏನು ಮಾಡ್ತಾರೆ? ಅಲ್ಲ, ಡೌಟ್ ನಿಮ್ಮಲ್ಲಿದೆ, ನನಗೆ ಅಲ್ಲ. ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ, ಹೇಳ್ತೀನಿ ಯಾವ ಕಾರಣಕ್ಕೆ ಅಂದರೆ, ಅವರು ಲಾಸ್ಟ್ ಎಲೆಕ್ಷನಿಂದನೂ ನನ್ನನ್ನು ಸಪೋರ್ಟ್ ಮಾಡಿದವ್ರೆ. ನಾನು ಈ 5 ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ, ಬೇರೆ ಬೇರೆ ಇಶ್ಯೂಸು, ವೋಟಿಂಗು, ಬಿಲ್ಲುಗಳ ವಿಷಯದಲ್ಲಿ ಬಂದರೆ ನಾನು 100% ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.